ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿನ್ನೆ ನಿಮಗೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಯಾವ ಥರ ಬ್ಲಡ್ ಬ್ಯಾಂಕಲ್ಲಿ ಪ್ರಿಪೇರ್ ಆಗುತ್ತೆ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೆ. ಇವತ್ತು ಬಂದುಬಿಟ್ಟು ನಾನು ಬಯೋಕೆಮಿಸ್ಟ್ರಿ ಸೆಕೆಂಡ್ ಇಯರ್ದು ಕಾರ್ಡಿಯಾಕ್ ಪ್ರೊಫೈಲ್ ಟೆಸ್ಟ್ ಬಗ್ಗೆ ಹೇಳ್ಕೊಡಕ್ಕೆ ಹೋಗ್ತಾಯಿದ್ದೀನಿ. ಇದು ಬಂದು ನಾನೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ನೋಟ್ಸು. ಸೊ ನಾನು ನಿಮಗೆ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದರಲ್ಲಿ ಬಂದುಬಿಟ್ಟು ನಾವು ಕಾರ್ಡಿಯಾಕ್ ಪ್ರೊಫೈಲ್ ಟೆಸ್ಟ್ ಅಂದರೆ ಕಾರ್ಡಿಯಾಕ್ ಅಂದರೆ ಏನು, ಹಾರ್ಟ್ ಅಂತ, ಹಾರ್ಟ್ ರಿಲೇಟೆಡ್ ಟೆಸ್ಟ್ ಯಾವ್ದು ಮಾಡ್ತಾರಪ್ಪ ಅಂತ ನಾವು ಈ ಚಾಪ್ಟರ್ನಲ್ಲಿ ತಿಳ್ಕೊಳ್ಳೋಣ. ಇದು ಬಂದುಬಿಟ್ಟು ಬಯೋಕೆಮಿಸ್ಟ್ರಿ ಸೆಕೆಂಡ್ ಇಯರ್ ಅಂದರೆ ಸೆಕೆಂಡ್ ಇಯರ್ಗೂ ಇನ್ಕ್ಲೂಡೆಡ್ ಇರುತ್ತೆ. ಬಟ್ ಈ ಥರ್ಡ್ ಇಯರ್ 5th ಚಾಪ್ಟರ್ ಆಗಿರುತ್ತೆ. ನೀವು ಸಿಲೆಬಸ್ ಕಾಪಿನ ಡೌನ್ಲೋಡ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ನಲ್ಲಿ ಇದ್ದೇ ಇರುತ್ತೆ. ಸಿಲೆಬಸ್ ಕಾಪೀಸ್ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ತುಂಬ ನೋಟ್ಸ್ ಅನ್ನೋದೇ ನಮ್ಮ ಹತ್ರ ಇರಲೇಬೇಕು. ಸೊ ಆ ನೋಟ್ಸ್ ಇರೋದ್ರಿಂದ ಏನಾಗುತ್ತೆ, ನಮಗೆ ಎಕ್ಸಾಮ್ ಟೈಮಲ್ಲಿ ಬರ್ಡನ್ ಆಗೋಲ್ಲ. ಸೊ ನೋಟ್ಸ್ ಇದೆ, ಅದನ್ನಾದರೂ ಕವರ್ ಮಾಡೋಣ ಅನ್ನೋ ಒಂದು ತಲೆಗೆ ಬರುತ್ತೆ. ಸೊ ಅದು ಮಾಡೋದಕ್ಕೋಸ್ಕರ ಏನಪ್ಪ ಅಂದರೆ ನನ್ನ ಹತ್ರ ಏನೂ ಇಲ್ಲ ಅಂದರೂ ನೋಟ್ಸ್ ಅಂತೂ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಇದು ನೋಡಿ, ಇದು ಬಂದುಬಿಟ್ಟು ಕಾಪಿ, ಸಿಲೆಬಸ್ ಕಾಪಿ ಯಾವ ಥರ ಆಗಿದೆ ನನ್ನ ಹತ್ರ ಅಂತ ನೀವೇ ನೋಡ್ಬೋದು. ನಾನು ಇದೆಲ್ಲ ಚಾಪ್ಟರ್ಸ್ನ ಕವರ್ ಮಾಡ್ತಾ ಬಂದಿದ್ದೀನಿ. ಸೊ ಇವತ್ತು ನಾನು ಕಾರ್ಡಿಯಾಕ್ ಪ್ರೊಫೈಲ್ ಟೆಸ್ಟ್ ಬಗ್ಗೆ ಹೇಳೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಇದೇನಪ್ಪ ಅಂದರೆ, ದಿಸ್ ಟೆಸ್ಟ್ ಈಸ್ ಯೂಸ್ಡ್ ಟು ಚೆಕ್ ದಿ ಓವರಾಲ್ ಫಂಕ್ಷನಿಂಗ್ ಆಫ್ ದಿ ಹಾರ್ಟ್. ನಾನು ಆಗಲೇ ಹೇಳಿದಾಗೆ ಕಾರ್ಡಿಯಾಕ್ ಅಂದರೆ ಏನು, ಹಾರ್ಟ್ ರಿಲೇಟೆಡ್ ಅಂತ. ಸೊ ಹಾರ್ಟ್ ರಿಲೇಟೆಡ್ ಟೆಸ್ಟ್ ಯಾವುದಾದ್ರು ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಮೆಡಿಕಲ್ ಟರ್ಮಲ್ಲಿ ಏನಂತ ಕರಿತೀವಿ, ಕಾರ್ಡಿಯಾಕ್ ಪ್ರೊಫೈಲ್ ಅಂತ ಕರಿತೀವಿ. ದೀಸ್ ಟೆಸ್ಟ್ ಪರ್ಫಾರ್ಮ್ಡ್ ಟು ಹೆಲ್ಪ್ ದಿ ಡಯಾಗ್ನೋಸಿಸ್ ಕಾರ್ಡಿಯಾಕ್ ಡಿಸೀಸಸ್. ಇದು ಯಾಕೆ ಮಾಡ್ತಾರೆ ಅಂದರೆ, ಕಾರ್ಡಿಯಾಕ್ ಡಿಸೀಸಸ್ ಯಾವುದಾದ್ರೂ ಇದೆಯಾ, ಆ ಕಾರ್ಡಿಯಾಕ್ ಡಿಸೀಸ್ ಯಾವ್ದು ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಹೆಲ್ಪ್ ಆಗಲಿ ಅಂತ ನಾವು ಡಯಾಗ್ನೋಸಿಸ್ ಇದು ಆಗಲಿ ಅಂತ ಹೇಳ್ಬಿಟ್ಟು ನಾವು ಕಾರ್ಡಿಯಾಕ್ ಪ್ರೊಫೈಲ್ ಟೆಸ್ಟ್ನ ಮಾಡ್ತೀವಿ. ಸೊ ಅದು ಯಾವ್ಯಾವ ಟೆಸ್ಟ್ ಅಂತ ಹೇಳಿದೆ ನೋಡಿ. ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಹಾರ್ಟ್ ಅಟ್ಯಾಕ್, ಕೊರೊನರಿ ಆರ್ಟರಿ ಡಿಸೀಸಸ್, ಥೀರೋಸ್ಕ್ಲಿರೋಸಿಸ್ ಅಂತ. ಈ 3 ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಮಾಡುವಂಥ ಟೆಸ್ಟೇ ಕಾರ್ಡಿಯಾಕ್ ಪ್ರೊಫೈಲ್. ಈಗ ಕಾರ್ಡಿಯಾಕ್ ಪ್ರೊಫೈಲ್ ಟೆಸ್ಟ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ, ಸಿ ಕೆ ಅಂದ್ರೇನು, ಕ್ರಿಯಾಟಿನ್ ಕೈನೇಸ್, CK-MB, LDH ಅಂದರೆ ಲ್ಯಾಕ್ಟೋಸ್ ಡಿಹೈಡ್ರೋಜನೇಸ್, SGOT ಅಂದರೆ ಗ್ಲೂಟಮಿಕ್ ಆಕ್ಸಾಲಿಅಸೆಟಿಕ್ ಟ್ರಾನ್ಸಮೈನೇಸ್, ಟ್ರೋಪೋನಿನ್ ಮತ್ತು ಮಯೋಗ್ಲೋಬಿನ್. ಇಲ್ಲಿ ಕಾರ್ಡಿಯಾಕ್ ಎನ್ಸೈಮ್ಸ್ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ಕಾರ್ಡಿಯಾಕ್ ಎನ್ಸೈಮ್ಸ್ ಯಾವ್ದ್ಯಾವುದು ಅಂದರೆ, ನಿಮಗೆ ಯಾವ್ದ್ಯಾವ ಕಾರ್ಡಿಯಾಕ್ ಎನ್ಸೈಮ್ಸ್ ಗೊತ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದು ಕರೆಕ್ಟಾ ರಾಂಗಾ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಆಗಲೇ ಅಂದರೆ ಹಿಂದೆ ವಿಡಿಯೋದಲ್ಲಿ ಒಂದು ಕ್ವೆಶನ್ ಕೇಳಿದ್ದೆ, ಶಾರ್ಪ್ ನೀಡಲ್ಸ್ನೆಲ್ಲ ಯಾವ ಕಂಟೈನರ್ಗೆ ಹಾಕ್ತೀರಾ ಅಂತ. ಯಾರಾದರೂ ಕಮೆಂಟ್ ಮಾಡಿದ್ದೀರಾ ಅಂದ್ಕೊತೀನಿ. ಸೊ ಮಾಡಿಲ್ಲ ಅಂದರೆ ತಿಳ್ಕೊಳ್ಳಿ. ಅದು ಬಂದುಬಿಟ್ಟು ನಾವು ವೈಟ್ ಕಂಟೈನರ್ಗೆ ಹಾಕ್ತೀವಿ. ವೈಟ್ ಕಂಟೈನರ್ ಯಾವ ಥರ ಇರುತ್ತೆ ಅಂತ ನೀವು ಹಾಸ್ಪಿಟಲ್ಸಲ್ಲಿ ವರ್ಕ್ ಮಾಡಿದರೆ ಇಲ್ಲ ಲ್ಯಾಬ್ಸಲ್ಲಿದ್ದರೆ ಗೊತ್ತಾಗಿರುತ್ತೆ. ಸೊ ಇಲ್ಲಿ ನಾನು ಇಲ್ಲಿ ಬ್ಲ್ಯಾಕ್ ಇದರಲ್ಲಿ ಮಾರ್ಕ್ ಮಾಡಿದ್ದೀನೋ ಫಸ್ಟ್ 5 ಬಂದುಬಿಟ್ಟು ಕಾರ್ಡಿಯಾಕ್ ಎನ್ಸೈಮ್ಸ್ ಅಂತ ಆಗಿರುತ್ತೆ. ಇದಿಷ್ಟನ್ನು ಟೆಸ್ಟ್ ಮಾಡುವಂಥ ಪ್ರೊಫೈಲ್ ಏನಂತ ಕರಿತೀವಿ, ಕಾರ್ಡಿಯಾಕ್ ಪ್ರೊಫೈಲ್. ನೆಕ್ಸ್ಟು, ಕಾರ್ಡಿಯಾಕ್ ಎನ್ಸೈಮ್ ಟೆಸ್ಟ್ ಯಾಕೆ ಮಾಡ್ತಾರೆ. ಎನ್ಸೈಮ್ ಲೆವೆಲ್ ಟು ಅಸೆಸ್ ಹೌ ವೆಲ್ ಬಾಡಿ ಸಿಸ್ಟಮ್ಸ್ ಆರ್ ಫಂಕ್ಷನಿಂಗ್. ಈಗ ನಮ್ಮ ಬಾಡೀಲಿ ಇರುವಂಥ ಎಲ್ಲ ಸಿಸ್ಟಮ್ಸು ಯಾವ ಥರ ಫಂಕ್ಷನ್ ಮಾಡ್ತಿದೆ ಎನ್ಸೈಮ್ಸ್ ಅಂತ ತಿಳ್ಕೊಳ್ಳೋದಕ್ಕೆ ಮಾಡ್ತೀವಿ ಈ ಟೆಸ್ಟನ್ನ. ಟಿಶ್ಯೂ ಡ್ಯಾಮೇಜ್ ಏನಾದರೂ ಆಗಿತ್ತು ಅಂದರೆ ಅದು ಕೂಡ ಡಿಟರ್ಮೈನ್ ಆಗುತ್ತೆ. ಹೆಲ್ಪ್ ಟು ಡಯಾಗ್ನೋಸ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಟು ಡಿಟರ್ಮೈನ್ ದಿ ಡ್ಯಾಮೇಜ್ ಆಫ್ ದಿ ಹಾರ್ಟ್ ಮಸಲ್ಸ್. ಇದೇನು ಮಾಡುತ್ತೆ, ಹಾರ್ಟ್ ಅಟ್ಯಾಕ್ ಆಗೋದೇನಾದರೂ ಚಾನ್ಸಸ್ ಇತ್ತು ಅಂದರೆ ಅದು ಡಯಾಗ್ನೋಸಿಸ್ ಕಣ್ಣಿಡಿದು ಕೊಡುತ್ತೆ. ಮತ್ತು ಏನಾದರೂ ಹಾರ್ಟ್ ಮಸಲ್ಸ್ ಇರ್ತಾವಲ್ಲ, ಅದಕ್ಕೇನಾದರೂ ಡ್ಯಾಮೇಜ್ ಆಗಿದ್ದಾವೆ ಅಂದರೆ ಅದನ್ನು ಕೂಡ ನಾವು ಕಾರ್ಡಿಯಾಕ್ ಎನ್ಸೈಮ್ ಟೆಸ್ಟಿಂದ ಕಂಡುಹಿಡ್ಕೋಬೋದು. ಇವಾಗ ಇಂಡಿಕೇಷನ್ಸ್ ಆಫ್ ಎನ್ಸೈಮ್ ಲೆವೆಲ್ಸ್ನ ಯಾವ ಥರ ನಾವು ಇಂಡಿಕೇಷನ್ ಮಾಡ್ಕೋಬೋದು ಅಂದರೆ, ಎಲಿವೇಟೆಡ್ ಎನ್ಸೈಮ್ ಲೆವೆಲ್ಸ್ ಕುಡ್ ಇಂಡಿಕೇಟ್ ಹಾರ್ಟ್ ಅಟ್ಯಾಕ್. ಇವಾಗ ಎಲಿವೇಟೆಡ್ ಎನ್ಸೈಮ್ ಲೆವೆಲ್ಸ್ನ ನೋಡಬೇಕು.
ಎನ್ಸೈಮ್ ಲೆವೆಲ್ಸ್ ಏನಾದರೂ ಜಾಸ್ತಿ ಇತ್ತು ಅಂದಾಗ ಥ್ರೆಟನಿಂಗ್ ಹಾರ್ಟ್ ಡಿಸೀಸ್ ಇದೆ ಅಂತ, ಅದನ್ನು ರೇಸ್ ಆಗಿಲ್ಲ ಅಂದರೆ ನಾರ್ಮಲ್ ಇದೆ ಅಂತ. ಎಲಿವೇಟೆಡ್ ಎನ್ಸೈಮ್ ಇಂಡಿಕೇಟ್ಸ್ ಡ್ಯಾಮೇಜ್ ಆಫ್ ಹಾರ್ಟ್ ಮಸಲ್ಸ್ ಕೂಡ ಆಗಿರ್ಬೋದು. ಸಬ್ಸೈಡೆಡ್ ಎನ್ಸೈಮ್ ಇಂಡಿಕೇಟ್ಸ್ ದಟ್ ದ ಟ್ರೀಟ್ಮೆಂಟ್ ವರ್ಕ್. ಸಬ್ಸೈಡೆಡ್ ಎನ್ಸೈಮ್ಸ್, ಈ ಸಬ್ಸಿಡೆಡ್ ಎನ್ಸೈಮ್ಸ್ ಏನಂತ ಇಂಡಿಕೇಟ್ ಮಾಡ್ತಾವಪ್ಪ ಅಂದರೆ ಟ್ರೀಟ್ಮೆಂಟ್ ವರ್ಕ್ ಆಗಿದೆ ಅಂತ ನಮಗೆ ಈ ಎನ್ಸೈಮು ತೋರಿಸ್ಕೊಡುತ್ತೆ. ಮತ್ತು ಒಂದು ಬಂದುಬಿಟ್ಟು ಸ್ಟ್ರೆಸ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಎವ್ಯಾಲ್ಯುವೇಟ್ಸ್, ಯಾಕೆ ಇದನ್ನು ಮಾಡ್ತಾರಪ್ಪ ಅಂದರೆ ಏನು ಮಾಡುತ್ತೆ, ಎವ್ಯಾಲ್ಯುವೇಟ್ಸ್ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಫಿಟ್ನೆಸ್ನ ಅದು ಸ್ಟ್ರೆಸ್ ಟೆಸ್ಟಿಂಗಿಂದ ನಮಗೆ ಅದ್ರ ಫಿಟ್ನೆಸ್ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಟೆಕ್ನಿಷಿಯನ್ಸ್ ಯೂಸ್ ಅ ಥ್ರೆಡ್ಮಿಲ್ ಆರ್ ಬೈಸೈಕಲ್ ಟು ಡಿಟರ್ಮೈನ್ ದ ಸ್ಟ್ರೆಸ್ ಆಫ್ ಹಾರ್ಟ್. ಥ್ರೆಡ್ಮಿಲ್ ಟೆಸ್ಟ್ ಮಾಡ್ತೀರಾ ಅಂತ ನಾನು ಸ್ಟಾರ್ಟಿಂಗ್ ಸೇರಿಕೊಂಡಾಗ ಬಂದು ಕೇಳಿದ್ರು. ನಮ್ಮ ಲ್ಯಾಬಲ್ಲಿ ಆ ಫೆಸಿಲಿಟೀಸ್ ಏನೂ ಇರಲಿಲ್ಲ, ಸೊ ಅದು ಮಾಡಲ್ಲ ಅಂತ ಹೇಳಿದ್ದೆ. ಏನಪ್ಪ ಅಂದರೆ ಇವಾಗ ಗೊತ್ತಾಯ್ತಲ್ಲ ನಿಮಗೆ, ಥ್ರೆಡ್ಮಿಲ್ ಅಥವಾ ಬೈಸೈಕಲ್ ಅಂತ ಇರುತ್ತೆ. ಇದರಿಂದ ಏನಂತ ಗೊತ್ತಾಗುತ್ತಪ್ಪ ಅಂದರೆ ಸ್ಟ್ರೆಸ್ ಟೆಸ್ಟ್ ಮಾಡ್ತಾರೆ. ಯಾವುದ್ರದ್ದು, ಹಾರ್ಟ್ದು. ಯಾವುದು, ಥ್ರೆಡ್ಮಿಲ್ ಅಥವಾ ಬೈಸೈಕಲಿಂದ. ಟೂ ಮೋಸ್ಟ್ ಕಾಮನ್ ಕಾರ್ಡಿಯಾಕ್ ಎನ್ಸೈಮ್ ಟೆಸ್ಟ್. ಕಾಮನಾಗಿ ಮಾಡುವಂಥ 2 ಎನ್ಸೈಮ್ ಟೆಸ್ಟ್ ಯಾವುವು ಅಂದರೆ ಕ್ರಿಯಾಟಿನ್ ಕೈನೇಸ್, ಕಾರ್ಡಿಯಾಕ್ ಟ್ರೋಪೋನಿನ್, LAD, AST. ಇದಿಷ್ಟು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕೊರೋನರಿ ಅಥಿರೋಮಾ ಅಂತ ಮಾಡ್ತಾರೆ, CA ಲಿಪಿಡ್ ಡೆಪಾಸಿಟ್ ವಿತಿನ್ ದಿ ಇಂಟಿಮಲ್ ಕೋಟ್ ಆಫ್ ಕೊರೋನರಿ ಆರ್ಟರೀಸ್. ಈ ಕೊರೋನರಿ ಆರ್ಟರೀಸಲ್ಲಿ ತುಂಬ ಲಿಪಿಡ್ ಡೆಪಾಸಿಟ್ ಆಗಿ ಒಂದು ಲೇಯರ್ನ ಫಾರ್ಮ್ ಮಾಡುತ್ತೆ. ಅದರಿಂದ ತುಂಬ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದು ಬಂದುಬಿಟ್ಟು ಕೊರೋನರಿ ಅಥಿರೋಮಾ ಅಂತ ಕರೀತಾರೆ. ಅದನ್ನು ಶಾರ್ಟ್ ಫಾರ್ಮ್ ಆಗಿ CA ಅಂತ ಕೂಡ ಕರೀತಾರೆ. ಅದರದ್ದು ನ್ಯಾರೋವಿಂಗ್ ಆಫ್ ಲುಮೆನ್ ಇರುತ್ತೆ. ಡಿಮಿನಿಷ್ಡ್ ಬ್ಲಡ್ ಸಪ್ಲೈ ಟು ಮಯೋಕಾರ್ಡಿಯಮ್, ಹಾರ್ಟ್ಗೆ ಸರಿಯಾಗಿ ಬ್ಲಡ್ ಸಪ್ಲೈ ಆಗಲ್ಲ. ಫಾರ್ಮೇಷನ್ ಆಫ್ ಥ್ರೋಂಬಸ್ ಇನ್ ಕೊರೋನರಿ ಆರ್ಟರೀಸ್, ಕ್ಲಾಟ್ ಫಾರ್ಮ್ ಆಗ್ಬೋದು. ಕಂಪ್ಲೀಟ್ ಅಕ್ಲೂಷನ್ಸ್, ಇನ್ಫರಾಕ್ಷನ್ಸ್ ಆರ್ ನೆಕ್ರೋಸಿಸ್, ಇದಿಷ್ಟು ಆಗೋದು ಯಾವಾಗ ಕೊರೋನರಿ ಅಥಿರೋಮಾ ಆದಾಗ. ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಆಫ್ ಕಾರ್ಡಿಯಾಕ್ ಡಿಸೀಸಸ್. ಇವಾಗ ಕಾರ್ಡಿಯಾಕ್ ಡಿಸೀಸಸ್ ಇದೆ ಅಂದಾಗ ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬ ಆಗೋದೇ ಇಲ್ಲ, ನಂಗೆ ತಡೆಯೋದಕ್ಕಾಗೋದೇ ಇಲ್ಲ ಅನ್ನುವಂಥ ಸಿಮ್ಟಮ್ಸ್ ಯಾವುದಾದ್ರು ಬರ್ಬೋದು ಅಂದರೆ ಹೈಪರ್ ಲಿಪಿಡೇಮಿಯಾ, ಅಂದರೆ ಲಿಪಿಡು ತುಂಬ ಇರುತ್ತೆ. ಎಲ್ ಪಿ ಅಂದರೆ ಲಿಪಿಡ್ ಪ್ರೊಫೈಲು. ನೆಕ್ಸ್ಟ್ ನಾನು ಹಾಕುವಂಥ ಚಾಪ್ಟರಲ್ಲಿ ಹಾಕ್ತೀನಿ ನೋಡಿ, ನಿಮಗೆ ತುಂಬ ಇನ್ಫಾರ್ಮೇಟಿವ್ ಇರುತ್ತೆ. ಫ್ರೆಂಡ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಲೈಕ್ ಅಂತೂ ಮಾಡಿಲ್ಲ ಅಂದರೆ ಫಸ್ಟ್ ಲೈಕ್ ಮಾಡಿ, ಆಮೇಲೆ ಈ ವಿಡಿಯೋನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ಏನಪ್ಪ ಅಂದರೆ ಡಯಾಬಿಟಿಸ್ ಮೆಲೈಟಸ್ ಅಂದರೆ ಡಯಾಬಿಟಿಸ್ ಅಂದರೆ ಗೊತ್ತೇ ಇರುತ್ತೆ, ಶುಗರ್ ಪೇಷಂಟ್ಸ್ ಅಂತ. ಶುಗರ್ ಜಾಸ್ತಿ ಆಗುವಂಥದ್ದು ಮತ್ತು ರಿಸ್ಕ್. ಇವಾಗ ಸಿಮ್ಟಮ್ಸ್ ಅನ್ನೋದಕ್ಕಿಂತ ನಾನು ಸಿಮ್ಟಮ್ಸ್ ಅಂತ ಹೇಳಿದೆ, ಸಾರಿ ಸಿಮ್ಟಮ್ಸ್ ಅಲ್ಲ, ಏನೇನು ಮಾಡಿದ್ರೆ ಏನೇನು ಆಗುತ್ತೆ ಅನ್ನೋ ರೀತಿ. ಇವಾಗ ಕಾರ್ಡಿಯಾಕ್ ಡಿಸೀಸ್ ಏನರಿಂದ ಬರ್ಬೋದು, ಹೈಪರ್ ಲಿಪಿಡಿಯಮೆ ಇರೋ ಅವ್ರಿಗೆ ರಿಸ್ಕ್ ಫ್ಯಾಕ್ಟರು ಕಾರ್ಡಿಯಾಕ್ ಡಿಸೀಸ್ ಬರಬಹುದು ಇವ್ರಿಗೆ. ಡಯಾಬಿಟಿಸ್ ಮೆಲೈಟಸ್ಸು, ಸ್ಮೋಕಿಂಗು, ಹೈಪರ್ ಟೆನ್ಷನ್ ಅಂದರೆ ಹೈ BP. ಹೈಪರ್ ಟೆನ್ಷನ್ ಅಂದರೆ ಗೊತ್ತಿರಲ್ಲ ಕೆಲವ್ರಿಗೆ. ಹೈಪರ್ ಟೆನ್ಷನ್ ಅಂದರೆ ಏನಿಲ್ಲ, ಹೈ BP ಅಂತ. BP ಮೀನ್ಸ್ ಬ್ಲಡ್ ಪ್ರೆಷರ್. ಸ್ಟ್ರೆಸ್ಸು, ಒಬೆಸಿಟಿ, ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿ, ಡಯಟ್ ಕಂಟೆಂಟ್ ಆಫ್ ಫ್ಯಾಟ್. ಇಷ್ಟು 8 ಜನಕ್ಕೂ ಯಾರ್ಯಾರು ಇದೆಲ್ಲ ಮಿಕ್ಸ್ ಆಗಿರುತ್ತೋ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಏನಪ್ಪ ಅಂದರೆ ಕಾರ್ಡಿಯಾಕ್ ಡಿಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮಾಡಿಫೈಯಬಲ್ ಅಂತ ಅಂದರೆ ಅವ್ರಿಗೆ ಅದನ್ನು ಕ್ಯೂರ್ ಮಾಡ್ಕೋಬೋದು ಕಾರ್ಡಿಯಾಕ್ ಡಿಸೀಸ್ನ. ಬಟ್ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಆಫ್ ಕಾರ್ಡಿಯಾಕ್ ಡಿಸೀಸ್ ಅಂದರೆ ಅವ್ರಿಗೆ ಅದನ್ನು ಕ್ಯೂರೇ ಮಾಡೋದಕ್ಕಾಗಲ್ಲ. ಆ ಥರ ಅವರು ಬರೀ ಟ್ಯಾಬ್ಲೆಟ್ಸಲ್ಲೇ ಇರಬೇಕು. ಅದು ಯಾವಾಗಪ್ಪ ಅಂದರೆ ಹೆರಿಡಿಟರಿ ಆಗಿರ್ಬೋದು. ಇವಾಗ ಅವ್ರ ಅಪ್ಪಂಗಿತ್ತು, ಮಗನಿಗೆ ಬಂತು, ಈ ಮಗನಿಂದ ನೆಕ್ಸ್ಟ್ ಒಂದು ಜನ್ರೇಷನ್ಗೆ ಹೋಗ್ಬೋದು. ಸೊ ಆ ಥರ ಏಜು ಮೇಲ್ ಅಥವಾ ಮೇಲ್ಗಿಂತ ಫೀಮೇಲ್ಗಿಂತ ಮೇಲಲ್ಲಿ ಜಾಸ್ತಿ ಇರುತ್ತೆ. ಸೆಕ್ಸಲ್ಲೂ ಕೂಡ ಅಂದರೆ ಅದೇ ಏಜು ಮತ್ತು ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಇದರಲ್ಲಿ ತುಂಬ ನಾನ್ ಮಾಡಿಫೈಯಬಲ್ ಆಗಿರ್ತವೆ. ಆಮೇಲೆ ಕ್ಲಾಸಿಫಿಕೇಷನ್ ಆಫ್ ಕಾರ್ಡಿಯಾಕ್ ಪ್ರೊಫೈಲ್ ಟೆಸ್ಟ್ನ ಯಾವ ಥರ ಕ್ಲಾಸಿಫೈ ಮಾಡ್ತಾರೆ ಅಂದರೆ
ಗ್ರೂಪ್ 1 ಅಂತ ಕ್ಲಾಸಿಫೈ ಮಾಡ್ತಾರೆ. ಅದು ಬಂದು ಡಯಾಬಿಟಿಸ್ ಮೆಲೈಟಸ್. ಅದು ಬಂದು ಬ್ಲಡ್ ಗ್ಲೂಕೋಸ್, BUN ಅಂದರೆ ಬ್ಲಡ್ ಗ್ಲೂಕೋಸ್, ಬ್ಲಡ್ ಯೂರಿಯಾ, ಬ್ಲಡ್ ನೈಟ್ರೋಜನ್ ಅಂತ ಟೆಸ್ಟ್ ಮಾಡ್ತಾರೆ. ಸಿರಮ್ ಕ್ರಿಯಾಟಿನಿನ್, ಸಿರಮ್ ಎಲೆಕ್ಟ್ರೋಲೈಟ್ಸ್ ಇದಿಷ್ಟು ಟೆಸ್ಟ್ ಕೂಡ ಮಾಡಬೇಕು. ಡಿಸ್ಟರ್ಬ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್, ಅಥಿರೋಜೆನಿಕ್ ರಿಸ್ಕ್ ಫ್ಯಾಕ್ಟರ್ಸ್, ಪ್ರೀ ರೆನಲ್ ಕಂಡೀಷನ್ಸ್. ಗ್ರೂಪ್ 2 ಅಂದರೆ ಕಾರ್ಡಿಯಾಕ್ ರಿಸ್ಕ್ ಎವ್ಯಾಲ್ಯೂಯೇಷನ್ ಟೆಸ್ಟ್, ಅದಕ್ಕೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸ್ಬೇಕು ಗ್ರೂಪ್ 2 ಅಲ್ಲಿ. ಕಾರ್ಡಿಯಾಕ್ ಇಂಜುರಿ ಪ್ಯಾನಲ್ ಟೆಸ್ಟ್ ಅಂತ ಬರುತ್ತೆ, ಅದಕ್ಕೆ CPK, SGPT, LDH, SHBD ಇಷ್ಟು ಕೂಡ ಟೆಸ್ಟ್ ಮಾಡಿಸ್ಬೇಕು. ಈಗ ನಾನು ಇದೇ 10 ಮಿನಿಟ್ಸ್ ವಿಡಿಯೋ ಆಯಿತು ಫ್ರೆಂಡ್ಸ್. ನಾನು ಇವಾಗ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಪಾರ್ಟ್ 2 ಎನ್ಸೈಮ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಅಂದರೆ ಇಲ್ಲಿವರೆಗೂ ನೋಡಿದ್ದೀರಾ. ಇನ್ಯಾಕೆ ತಡ, ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಇನ್ನೇನು ಅಪ್ಲೋಡ್ ಆಗುತ್ತೆ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್.